ಯಾರಿಗೆಲ್ಲ ಈ ವಿಚಾರದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ, ಕ್ವಿಕ್ ಆಗಿ ಅವ್ರಿಗೋಸ್ಕರ ಏನಾಯ್ತು ಕರ್ನಾಟಕ ವಿವಿಯಲ್ಲಿ ಎಡವಟ್ಟು ಅನ್ನೋದನ್ನ ಹೇಳ್ಬಿಡ್ತೀನಿ. ಕರ್ನಾಟಕ ವಿವಿಯಲ್ಲಿ ಮೊದಲ ವರ್ಷದ ಪದವಿಯನ್ನ ಕಲಿಯುವ ಮಕ್ಕಳಿಗೆ ಬೆಳಗು ಒಂದು ಅನ್ನೋ ಒಂದು ಟೆಕ್ಸ್ಟ್ ಬುಕ್ ಅನ್ನ ಕೊಡಲಾಗಿದೆ. ಅದೇ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಪಾಠವನ್ನ ಕಲಿತು ಪರೀಕ್ಷೆಯನ್ನ ಬರಿಬೇಕು ವಿದ್ಯಾರ್ಥಿಗಳು. ಆ ವಿಚಾರದಲ್ಲಿ ಅಂದ್ರೆ ಬೆಳಗು ಒಂದು ಅನ್ನೋ ಒಂದು ಪುಸ್ತಕದಲ್ಲಿ ಭಾರತಾಂಬೆಯ ಚಿತ್ರ ಹಿಂದೂಗಳ ಚಿತ್ರವನ್ನ ಹೋಲುತ್ತೆ. ಹಿಂದೂಗಳ ಮಾತೆ ಭಾರತಾಂಬೆಯ ಆ ಚಿತ್ರದಲ್ಲಿ ಇತರೆ ಧರ್ಮ, ಅದರಲ್ಲೂ ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಜೈನರು, ಸಿಖ್ಖರು ಇವರು ಯಾರೂ ಕೂಡ ಕನೆಕ್ಟ್ ಆಗುವಂತಹ ಅಂಶಗಳಿಲ್ಲ. ಹೀಗಾಗಿ ಭಾರತಾಂಬೆ ಕೇವಲ ಹಿಂದೂ ಮಾತೆ, ಭುವನೇಶ್ವರಿ ದೇವಿ, ಕರ್ನಾಟಕದ ಜನ ಪೂಜಿಸುವಂತಹ ಭುವನೇಶ್ವರಿ ದೇವಿ, ಆಕೆಯನ್ನ ಕೋಮುವಾದಿ ಮಾತೆ ಅಂತ ಹೇಳಿ ಬರೆಯಲಾಗಿದೆ. ಅಯೋಧ್ಯೆ, ಮೆಕ್ಕಾ ಹೇಗೆ ಮುಸಲ್ಮಾನರಿಗೆ ಒಂದು ಪವಿತ್ರ ಯಾತ್ರಾ ಸ್ಥಳ ಇದೆಯೋ ಅದಕ್ಕೆ ಸಮಾನಾಂತರವಾಗಿ ಮತ್ತೊಂದು ಧಾರ್ಮಿಕ ಕೇಂದ್ರ ಹಿಂದೂಗಳಿಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ, ಅರ್ಥಾತ್ ಮೆಕ್ಕಾಗೆ ಕಾಂಪೀಟ್ ಮಾಡುವ ನಿಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ. ಹೀಗೆಲ್ಲ ಬರೆಯಲಾಗಿದೆ ಟೆಕ್ಸ್ಟ್ ಬುಕ್ನಲ್ಲಿ. ಇಷ್ಟು ಮಾತ್ರ ಅಲ್ಲ, ಚಂದ್ರಯಾನದಿಂದ ಹಿಡಿದು ಕೆಲವೊಂದಷ್ಟು ಮಹತ್ತರವಾದ ನಿರ್ಧಾರಗಳು ಸರ್ಕಾರಗಳು ಕೈಗೊಂಡಿರೋದು, ಇದೆಲ್ಲವನ್ನ ಕೂಡ ಟೀಕೆ ಮಾಡಲಾಗಿದೆ. ಸೋನಿಯಾ ಗಾಂಧಿ ಅವರು ಯಾಕೆ ಪ್ರಧಾನಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಈ ಪಠ್ಯದಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಯಾವಾಗ ರಿಪಬ್ಲಿಕ್ ಕನ್ನಡ ಇದ್ರ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತು, ಎಚ್ಚೆತ್ತ ಕರ್ನಾಟಕ ವಿವಿ ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನೆಯ ಬಿಸಿ ತಟ್ಟಿದ ನಂತರದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಈ ವಿವಾದಿತ ಪಠ್ಯವನ್ನ ಕೈ ಬಿಡುವ ನಿರ್ಧಾರವನ್ನ ಕೈಗೊಂಡಿದೆ. ನಿನ್ನೆಯಿಂದ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆಗಳಾಯಿತು, ಹಾಗೆ ರಿಪಬ್ಲಿಕ್ ಕನ್ನಡದ ಮೂಲಭೂತ ಪ್ರಶ್ನೆ ಏನು ಈ ವಿಚಾರದಲ್ಲಿ, ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕರ್ನಾಟಕ ವಿಶ್ವವಿದ್ಯಾಲಯ ಮಹಾ ಎಡವಟ್ಟು. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ದೇಶದ್ರೋಹಿ ಪಠ್ಯಕ್ಕೆ ಕೊಕ್ಕೆ. ರಾಷ್ಟ್ರ ವಿರೋಧಿ ಚಿಂತನೆಗಳನ್ನ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿರುವ ವಿವಾದಿತ ಕೃತಿಯ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಾಮಲಿಂಗಪ್ಪ ಟಿ ಬೇಗೂರು ಬರೆದಿದ್ದ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅಧ್ಯಾಯಕ್ಕೆ ಬ್ರೇಕ್ ಬಿದ್ದಿದೆ. ಅಧ್ಯಾಯ ತೆಗೆದಿದ್ದು ಸರಿ, ಆದ್ರೆ ಸರ್ಕಾರ ಮಾತ್ರ ವಿವಾದ ಆಗುತ್ತೆ ಅಂತ ಗೊತ್ತಿದ್ರು ಪಠ್ಯ ಸೇರಿಸಿದ್ ಯಾಕೆ? ರಾಷ್ಟ್ರ ವಿರೋಧಿ ಅಧ್ಯಾಯವನ್ನ ಇಡೋದಕ್ಕೆ ಹೇಳಿದ್ ಯಾರು? ವಿವಿಯಲ್ಲಿ ಪರೀಕ್ಷೆ ತಯಾರಿ ನಡೀತಾ ಇದೆ. ಈಗ ಅಧ್ಯಾಯ ವಾಪಸ್ ಪಡೆದ್ರೆ ವಿದ್ಯಾರ್ಥಿಗಳ ಗತಿ ಏನು? ಮೊದಲೇ ಪಠ್ಯ ಪರಿಷ್ಕರಣಾ ಸಮಿತಿ ಏನ್ ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆಗಳು ಸದ್ಯ ಕಾಡುತ್ತಿವೆ. ಪ್ರತಿ ಬಾರಿಯೂ ಒಂದೊಂದು ಪಠ್ಯದಲ್ಲಿ ತಮ್ಮ ಸಿದ್ಧಾಂತದ ಹೇರಿಕೆಯ ವಸ್ತು ಮಾಡಿಕೊಂಡಿರೋ ಸರ್ಕಾರಗಳು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡ್ತಾ ಇರೋದು ಮಾತ್ರ ಉದ್ದಟತನದ ಪರಮಾವಧಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವಾಗ ವಿಚಾರ ವಿವಾದವಾಗಿ ಪರಿವರ್ತನೆ ಆಗ್ತಾ ಇದೆಯೋ ಅನೇಕ ಹಿರಿಯ ರಾಜಕಾರಣಿಗಳನ್ನ ಕೂಡ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತು. ಹೀಗೆ ಧಾರವಾಡದ ಕರ್ನಾಟಕ ವಿವಿಯಿಂದ ಎಡವಟ್ಟಾಗಿದೆಯಲ್ಲ ಅಂತ ಹೇಳಿ ಒಂದಷ್ಟು ಮಂದಿ ಇದಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದ್ರು. ಪ್ರಮುಖವಾಗಿ ಧಾರವಾಡ ವಿವಿಯಿಂದ ಬೌದ್ಧಿಕ ಭಯೋತ್ಪಾದನೆ ಹುಟ್ಟಾಕುವ ಪ್ರಯತ್ನ ಆಗ್ತಿದೆಯಾ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಲಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗೋಣ. ಧಾರವಾಡ ಕರ್ನಾಟಕ ವಿವಿಯಿಂದ ಬೌದ್ಧಿಕ ಭಯೋತ್ಪಾದನೆಯನ್ನ ಹುಟ್ಟಾಕುವ ಪ್ರಯತ್ನ ಆಗ್ತಾ ಇದೆಯಾ? ನೇರ ಪ್ರಶ್ನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಮಾಡಿದ್ರ ಅವರು? ಇಡಬಾರ್ದನ್ನ ಇಟ್ಟಿದ್ ಯಾಕೆ, ವಾಪಸ್ ಪಡೆದಿದ್ ಯಾಕೆ ಅನ್ನೋ ಪ್ರಶ್ನೆ. ಕರ್ನಾಟಕ ವಿವಿ ಎಡವಟ್ಟಿಗೆ ಇದೀಗ ಆಕ್ರೋಶ ಹೆಚ್ಚಾಗ್ತಾ ಇದೆ. ಬಿಜೆಪಿ ಎಂಎಲ್ಸಿ ಅರುಣ್ ಶಹಾಪುರ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕೆಲಸ ಮಾಡಬೇಕು. ಭಾಷೆ ಧರ್ಮದ ವಿಷಯದಲ್ಲಿ ಈ ರೀತಿ ಪಠ್ಯಪುಸ್ತಕದ ದುರುಪಯೋಗ ಇದೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ಸಹಿಸಿಕೊಳ್ಳಲ್ಲ ಅನ್ನುವಂಥದ್ದು ಸಂದೇಶ ಹೋಗ್ಬೇಕು. ಮೊನ್ನೆ ಗೃಹ ಸಚಿವರು ನೋಡಿ, ಒಂದು ಸಣ್ಣ ವಿರೋಧ ಪಕ್ಷದ ಯಾವಾದ್ರೂ ಕಾರ್ಯಕರ್ತರು ಏನಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಕಮೆಂಟ್ ಮಾಡುದು, ನಸುಕಿನೊಳಗೆ ಭಯೋತ್ಪಾದಕರಿಗೆ ಎತ್ಕೊಂಡು ಹೋಗಿರುವುದನ್ನು ನೋಡಿದ್ದೀವಿ. ಇಡೀ ವಿಶ್ವವಿದ್ಯಾಲಯದಲ್ಲಿ ಇದು ಬೌದ್ಧಿಕ ಭಯೋತ್ಪಾದಕತೆ, ವಿಶ್ವವಿದ್ಯಾಲಯದಲ್ಲಿ ಇದು ಬೌದ್ಧಿಕ ಭಯೋತ್ಪಾದಕತೆ ಆಗುತ್ತೆ. ಈ ರೀತಿ ಪ್ರಕರಣ ನಡೆದಿರೋ ಸಂದರ್ಭದಲ್ಲಿ ಇಲ್ಲಿವರೆಗೂ ಪೊಲೀಸ್ ಯಾಕೆ ಮೊಕದ್ದಮೆಯನ್ನು ಹೂಡಿಲ್ಲ, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಬಹಳ ದೊಡ್ಡ ಪ್ರಶ್ನೆ ಆಗುತ್ತದೆ. ನಾನು ಈ ತಮ್ಮೆಲ್ಲರ ಮೂಲಕ ಆಗ್ರಹ ಮಾಡ್ತೇನೆ, ಅವರ ಮೇಲೆ ಕ್ರಮ ಕೈಗೊಳ್ಳಿ. ಇನ್ನು ಕರ್ನಾಟಕ ವಿವಿಯ ಈ ಎಡವಟ್ಟಿನ ಬಗ್ಗೆ ಮೊದಲು ಧ್ವನಿ ಎತ್ತಿದವರು ನ್ಯಾಯವಾದಿಗಳು ಅರುಣ್ ಜೋಶಿ ಅವರು ನಿನ್ನೆ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಹಾಗೆ ಇವತ್ತು ಕರ್ನಾಟಕ ವಿವಿ ಮುಂಭಾಗದಲ್ಲಿ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆಯನ್ನ ಮಾಡ್ತು. ವಿವಿಯ ಈ ಕ್ರಮದ ವಿರುದ್ಧ ಖಂಡನೆಯನ್ನ ವ್ಯಕ್ತಪಡಿಸ್ತು. ಹೀಗಾಗಿ ಎಬಿವಿಪಿ ಸಂಘಟನೆಯ ಪ್ರತಿನಿಧಿಗಳಾಗಿ ನನ್ನ ಜೊತೆಯಲ್ಲಿ ಮಣಿಕಂಠ್ ಹಾಗೆ
ಅರುಣ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ವಿದ್ಯಾರ್ಥಿಗಳಿಂದಲೇ ಅಭಿಪ್ರಾಯವನ್ನ ಸಂಗ್ರಹಿಸ್ತೀನಿ. ಅರುಣ್ ಜೋಶಿ ಸರ್, ತಮ್ಮ ಸಹನೆ ನನ್ನ ಜೊತೆಯಲ್ಲಿರಲಿ. ಮಣಿಕಂಠ ಅವರೇ, ನನ್ನ ಧ್ವನಿ ತಲುಪ್ತಾ ಇದ್ರೆ, ಈಗ ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಂದು ಪಂಥದ ಐಡಿಯಾಲಜಿಯನ್ನ ತುರುಕಬೇಕು ಅನ್ನೋ ಉದ್ದೇಶ ಇರೋದು ಹೊರತು ಇಂಥದ್ದೊಂದು ಪಠ್ಯವನ್ನ ವಿದ್ಯಾರ್ಥಿಗಳಿಗೆ ಇನ್ಕ್ಲೂಡ್ ಮಾಡುವ ಅವಶ್ಯಕತೆ ಬೇರೆ ಏನಿತ್ತು ಅಂತ ಹೇಳಿ ನನ್ನ ನೇರ ಪ್ರಶ್ನೆ. ಯಾರನ್ನೋ ಮೆಚ್ಚಿಸುವ ಪ್ರಯತ್ನವಾಗಿ ಈ ಒಂದು ಲೇಖನವನ್ನ ಬರೆದಿರಬಹುದು ರಾಮಲಿಂಗಪ್ಪ ಟಿ ಬೇಗೂರ್ ಅನ್ನೋರು. ಇದನ್ನ ಪಠ್ಯದ ಭಾಗವಾಗಿ ಮಾಡುವವರ ಮನಸ್ಥಿತಿ, ಉದ್ದೇಶದ ಬಗ್ಗೆ ನನ್ನ ಪ್ರಶ್ನೆ. ಈ ಒಂದು ಪಠ್ಯವನ್ನ ಏನಾದ್ರೂ ಓದ್ತಾ ಹೋದ್ರೆ ನಮಗೆ ಖಂಡಿತವಾಗ್ಲೂ ಇದರಿಂದ ನೋಡಿದ್ರೆ ಒಂದೇ ಮಾತು ಗೊತ್ತಾಗುತ್ತೆ. ನೀವು ಹೇಳಿದ ಹಾಗೆ ಇದು ಸರ್ಕಾರವನ್ನ ಮೆಚ್ಚಿಸುವ ಕಾರಣಕ್ಕಾಗಿಯೇ ಈ ಪಠ್ಯವನ್ನ ರಚಿಸಿದ ಹಾಗೆ ಇದೆ ಅಂತ. ಯಾಕಂದ್ರೆ ಇದರಲ್ಲಿರುವಂತಹ ಒಂದೇ ಒಂದು ಸಾಲನ್ನ ನೀವು ನೋಡಿದ್ರೆ ಸಾಕು, ಸೋನಿಯಾ ಗಾಂಧಿ ಯಾಕೆ ಪ್ರಧಾನಿ ಆಗಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈ ಪಠ್ಯದ ಮೂಲಕ ಎತ್ತುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಅದನ್ನ ಸಂಪಾದಕೀಯ ಮಂಡಳಿ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿ ಕೊಡುವಂತದ್ದನ್ನ ಮಾಡಿದೆ. ಇದರ ಮೂಲ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರವನ್ನ ಮೆಚ್ಚಿಸುವ ನಿಟ್ಟಿನಲ್ಲಿ ಲೇಖಕರು ಬರೆದಿದ್ದಾರೆ. ಯಾವುದೋ ಪ್ರಶಸ್ತಿಗೋ ಯಾವುದೋ ಒಂದು ಆಸೆಯ ಮೇಲೆ ಸರ್ಕಾರವನ್ನ ನಾನು ಮೆಚ್ಚಿಸಬೇಕು ಅಂತ ಹೇಳಿ ಬರೆದಿದ್ದಾರೆ. ಅದೇ ಕೆಲಸವನ್ನ ವಿಶ್ವವಿದ್ಯಾನಿಲಯದಲ್ಲಿ ಈ ಏನು ಬೋರ್ಡ್ ಆಫ್ ಸ್ಟಡೀಸ್ ಇರುತ್ತೆ, ಕನ್ನಡ ಅಭ್ಯಾಸ ಮಂಡಳಿ ಇದೆ, ಅವರು ಕೂಡ ಅದನ್ನ ತಗೊಂಡು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ನೇರವಾಗಿ ಇದು ಸರ್ಕಾರವನ್ನ ಮೆಚ್ಚಿಸೋದಕ್ಕಾಗಿ, ಕಾಂಗ್ರೆಸ್ ಅನ್ನ ಮೆಚ್ಚಿಸೋದಕ್ಕಾಗಿ ಈ ಪಠ್ಯವನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ನೇರವಾಗಿ ಗೊತ್ತಾಗುತ್ತೆ. ಈಗ ಅರುಣ್ ಕೂಡ ಇದ್ದಾರೆ ನಿಮ್ಮ ಜೊತೆಯಲ್ಲೇ. ಅವರಿಗೆ ನನ್ನ ಪ್ರಶ್ನೆ ತಲುಪ್ತಾ ಇದ್ರೆ, ನೋಡಿ, ಒಬ್ರು ವಿಶ್ಲೇಷಕರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಇತ್ತೀಚಿನ ಕಾಲೇಜ್ ದಿನಗಳಲ್ಲಿ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ ಅನ್ನ ಅವರೇ ಸೀರಿಯಸ್ ಆಗಿ ತಗೊಳ್ಳಲ್ಲ, ಹಿಂಗಾಗಿ ಈ ವಿಚಾರವನ್ನು ನಾವು ಸೀರಿಯಸ್ ಆಗಿ ತಗೊಳ್ಳದೇ ಇದ್ರೆ ಒಳಿತು ಅಂತ ಹೇಳಿ. ಬಟ್ ನನ್ನ ಪ್ರಕಾರ ವಿದ್ಯಾರ್ಥಿಗಳಿಗೆ ಈ ರೀತಿಯಾದ ಪಠ್ಯವನ್ನ ಇಟ್ಟವ್ರ ಉದ್ದೇಶ ಅದು ಸಾಕಾರ ಆಗದೆ ಇರ್ಲಿಕ್ಕೆ ಸಾಧ್ಯನಾ? ವಿದ್ಯಾರ್ಥಿಗಳಿಗೆ ಇದನ್ನ ನೀವು ಓದಬೇಡಿ ಅಂತ ಯಾರೋ ಹೇಳಿದ್ರೋ, ಅಥವಾ ವಿದ್ಯಾರ್ಥಿಗಳಿಗೆ ಇದನ್ನ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತಂದ್ರೋ, ಅವ್ರ ಉದ್ದೇಶ ಈಡೇರದಲ್ಲಿ ಉಳಿದು ಬಿಡುತ್ತಾ ಅಂತ ಹೇಳಿ. ನಮಸ್ತೆ ಮೇಡಮ್. ಕರ್ನಾಟಕ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮಿಸ್ಟರ್ ಬೆಳಗು ಪಠ್ಯಪುಸ್ತಕದಲ್ಲಿ ಏನು ರಾಷ್ಟ್ರ ವಿರೋಧಿ ಲೇಖನಗಳನ್ನು ಬರೆದಿದ್ದಾರೆ. ಈಗ ನೀವು ಹೇಳಿದ್ರಿ ಮೇಡಮ್, ಏನಂತ ಯಾರೋ ಹೇಳಿದ್ರು ಇದನ್ನ ಓದಬಾರ್ದು ಮತ್ತು ಇದರಿಂದ ಏನು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತಲುಪುವುದಿಲ್ಲ ಅಂತ ನೀವು ಹೇಳಿದ್ರಿ. ವಿದ್ಯಾರ್ಥಿಗಳಿಗೆ ನಾವು ಕಾಲೇಜಲ್ಲಿ ಮತ್ತು ಸ್ಕೂಲಲ್ಲಿ ನಾವೇನು ಹೇಳ್ತೀವಿ ಅದೇ ರೀತಿ ಅವರು ಮುಂದೆ ಬೆಳೆದು ದೊಡ್ಡವರಾಗಿ ಈ ದೇಶದ ಮತ್ತು ನಾಡ ನುಡಿಯ ರಕ್ಷಣೆಗಾಗಿ ಅವರ ಆದರ್ಶಗಳನ್ನು ನಾವು ಸ್ವತಂತ್ರ ಹೋರಾಟಗಾರರ ಏನು ಆದರ್ಶಗಳನ್ನು ನಾವು ಪಾಲಿಸಬೇಕು. ಅದರಿಂದ ಅವರು ಈ ದೇಶವನ್ನು ಮುನ್ನಡೆಸುವಂತಹ ಶಕ್ತಿಯನ್ನು ವಿದ್ಯಾರ್ಥಿಗಳಲ್ಲಿ ಇರುತ್ತದೆ. ಆದ ಕಾರಣ ನಾವೆಲ್ಲರೂ ಈ ಕಾಲೇಜು ಮತ್ತು ಶಾಲೆಯ ದಿನಗಳಲ್ಲಿ ದೇಶೀಯ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ವಿಚಾರವನ್ನು ನಾವು ವ್ಯಕ್ತಪಡಿಸಬೇಕಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ತೇವೆ.